ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿ ಎನ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅನ್ನೋ ಪುಸ್ತಕದ ಒಂದು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೇನೆ. ಎಲ್ಲ ಕಥೆಗಳ ಬಗ್ಗೆನೂ ಮಾತಾಡ್ತಾ ಇದ್ದೇನೆ. ಎಲ್ಲ ಕಥೆಗಳು ಹೆಚ್ಚು ಕಡಿಮೆ ಒಂದು ರಿಯಲ್ ಲೈಫಲ್ಲಿ ನಡೆದಿರೋ ಒಂದು ಸ್ಟೋರಿ ಲೈನ್ ತೊಗೊಂಡೆ ನಾನು ಮಾಡಿರೋವಂಥದ್ದು, ಹಾಗೂ ಕೆಲವೊಂದೆಲ್ಲ ಇಂಟ್ಯೂಷನ್ ಆಗಿರೋವಂಥದ್ದು. ಇಲ್ಲಿ ಲೈಫ್ ಇನ್ ಬ್ಯಾಂಗ್ಳೂರ್ ಅಂತ 3 ಹಂತಗಳಲ್ಲಿ ಇದೆ. ಲೈಫ್ ಇನ್ ಬ್ಯಾಂಗ್ಳೂರ್ ಅನ್ನೋದು 3 ಹಂತಗಳಲ್ಲಿ ಬಂದಿದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಇಲ್ಲಿ ಮೊದಲನೇ ಪಾರ್ಟಲ್ಲಿ ಏನು ಅಂತಂದರೆ, ಒಂದು ಗಂಡ ಹೆಂಡತಿ ಇರ್ತಾರೆ. ಅವರು ಅದರಲ್ಲಿ ಆ ಹುಡುಗಿ ಹೊಸದಾಗಿ ಮದುವೆ ಆಗಿರೋ ಆ ಹುಡುಗಿ ಚಿಕ್ಕ ಊರಿಂದ ಬಂದಿರ್ತಾಳೆ ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಹೇಗೆ ಅಕ್ಕಪಕ್ಕ ನಂಬಲ್ಲ, ಹೆಂಗೆ ಮೋಸ ಹೋಗ್ತೀವಿ ಅನ್ನೋದು ಈ ಕಥೆಯಲ್ಲಿದೆ. ಅವ್ರು ಬಂದಿರ್ತಾರೆ, ಪಕ್ಕದ ಮನೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾಳೆ. ಆಮೇಲೆ ಅವಳು ಎಜುಕೇಟೆಡ್, ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಸುಮಾರು ದಿನದ ಮೇಲೆ, ಪಕ್ಕದ ಮನೆಯವ್ರ ಮನೆ ಖಾಲಿ ಮಾಡಿದ್ಮೇಲೆ ಅವರು ಅಲ್ಲಿ ಏನೋ ಪ್ರಾಸ್ಟಿಟ್ಯೂಷನ್ ವ್ಯವಹಾರ ನಡೆಸ್ತಾ ಇದ್ರು ಅಂತ. ಇದೊಂಥರ ಎಚ್ಚರಿಕೆಯಾಗಿ ಈ ಕಥೆನ ನಾನು ಬರೆದಿದ್ದೇನೆ. ಯಾಕಂದರೆ ಬೆಂಗಳೂರಿನಂಥ ನಗರಗಳಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಪಕ್ಕದ ಮನೆಯವರಲ್ಲ, ಮನೆಯಲ್ಲಿರೋ ಜನಗಳನ್ನೇ ನಂಬೋದು ಇಲ್ಲಿ ಕಷ್ಟ ಅನ್ನೋಂಥ ಪರಿಸ್ಥಿತಿ ಈಗೀಗ ಏರ್ಪಾಡಾಗ್ತಾ ಇದೆ. ಅದೊಂದು ರೀತಿಯಲ್ಲಿ ಇದು ಲೈಫ್ ಇನ್ ಬ್ಯಾಂಗ್ಳೂರ್ನಲ್ಲಿ ಪಾರ್ಟ್ ಫಸ್ಟು. ಇದು ಖಂಡಿತ ಇದು ಒಂಥರ ಎಚ್ಚರಿಕೆ ಥರನೂ ಇದೆ. ಅದು ಮತ್ತು ಈ ಅನುಭವ ಸಹಿತ ರಿಯಲ್ ಲೈಫಲ್ಲಿ ನಡೆದಿರೋ ಅಂಥದ್ದೇ. ನೆಕ್ಸ್ಟ್ ಪಾರ್ಟ್ 2 ಬಂದರೆ ಇದು ಸಹಿತ ರಿಯಲ್ ಲೈಫಲ್ಲಿ ನಡೆದಿರೋ ಅಂಥದ್ದೇ. ಇದು ಸಹಿತ ಅವಳು ಬೆಂಗಳೂರಿಗೆ ಬಂದು ಹೊಸ್ತಾಳೆ, ಹೇಗೆ ಮಿಸ್ ಆಗ್ತಾಳೆ ಒಂದು ಕಡೆ. ಆಮೇಲೆ ಅವಳು ಅದನ್ನು ಹೇಗೆ ವಾಪಸ್ಸು ತನ್ನ ಇನ್ಲಾಸ್ನ ಸೇರ್ಕೋತಾಳೆ. ಅವಾಗೇನು ನಡೀತು ಆ್ಯಕ್ಚುಲಿ. ಅವಾಗೇನಾದರೂ ಅವಳು ಒಂಚೂರು ಯಾಮಾರಿದ್ರು ಅವರ ಪೇರೆಂಟ್ಸು ಅವ್ರ ಇನ್ಲಾಸ್ ಮೇಲೆ ತಪ್ಪು ತಿಳ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಿಟಿಗೆ ಬಂದಂತಹ ಚಿಕ್ಕ ಚಿಕ್ಕ ಊರಿನ ಹಳ್ಳಿನ ಒಂದು ಜನಗಳಿಗೆ, ಅಮಾಯಕ ಜನಗಳಿಗೆ ಅಂತ ಹೇಳೋದು, ಅಮಾಯಕರು ಅವ್ರು ಇಲ್ಲೆಲ್ಲ ಬಂದಾಗ ಆಮೇಲೆಲ್ಲ ಅಮಾಯಕರನ್ನ ತಿಂದಾಕ್ಬಿಡ್ತಾರೆ ಬಿಡಿ, ಹಂಗಾಗ್ಬಿಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕತೆ ಇದು ಒಂಥರ ಎಚ್ಚರಿಕೆ ಅಂತ ಅನಿಸುತ್ತೆ. 3ನೇ ಕತೆ ಪಾರ್ಟ್ 3, ಇದು ಸಹಿತ ರಿಯಲ್ ಲೈಫಲ್ಲಿ ನಡೆದಿರೋದೆ. ಈ 3 ಪಾರ್ಟ್ಗೂ ನಾನು ಒಂದೇ ಗಂಡ ಹೆಂಡತಿಯನ್ನು ತೊಗೊಂಡಿದ್ದೇನೆ, ನವದಂಪತಿಗಳನ್ನು. ಅವ್ರದೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಅವ್ರ ಎಕ್ಸ್ಪೀರಿಯನ್ಸ್ಗಳು ಸಿಟಿನಲ್ಲಿ ಏನಾಗುತ್ತೆ ಅನ್ನೋದು ರಿಯಲ್ ಸ್ಟೋರಿ ಲೈನ್ ಮೇಲೆ ಇಲ್ಲಿ ಕಥೆಯನ್ನು ಹೆಣೆದಿದ್ದೇನೆ. ಅಲ್ಲಿ ಪಾರ್ಟ್ 3ನಲ್ಲಿ ಏನು ಅಂತಂದರೆ, ಹೀಗೆ ಒಂದು ಮನೆಯಲ್ಲಿ ಇರ್ತಾರೆ ಅವರು, ಏಜ್ ಆಗಿರುತ್ತೆ ಅವ್ರಿಗೆ. ಅವರು ಒಂದು ಮಗಳ ಮನೆಗೆ ಹೋದಾಗ ಇರ್ತಾರೆ, ಪಕ್ಕದ ಮನೇಲಿ ಯಾರೋ ಇರ್ತಾರೆ. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಲ್ಲಿ ಹೆಂಗೆ ಇವರು ವಿಕ್ಟಿಮೈಸ್ ಆಗ್ತಾರೆ ಅಂದರೆ, ಇಲ್ಲಿ ಅದು ರಿಯಲ್ಲಾಗಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಜನಗಳು ಹೆಂಗೆ ವಿಕ್ಟಿಮೈಸ್ ಆಗ್ತಾರೆ ಅಥವಾ ವಿಕ್ಟಿಮೈಸ್ ಮಾಡ್ತಾರೆ, ಹರಕೆ ಕುರಿಗಳಂಗೆ ಆಗ್ತಾರೆ, ಬಲಿಯಾಗ್ತಾರೆ ಅನ್ನೋದು ಸಹಿತ ಇಲ್ಲಿ ಎಚ್ಚರಿಕೆ ಅಂಶ. 2 ದೃಷ್ಟಿಯಲ್ಲಿ ನೋಡ್ಬೋದು. ಒಂದು ಇನ್ಸಿಡೆಂಟ್ ನಡೆದಿದೆ ಅಂದರೆ ಏನಕ್ಕೆ ನಡೀತು, ನಡೆದಿಲ್ಲ ಅಂದರೆ ಇವ್ರ ಮೇಲೆ ಹೇಗೆ ಬಂತು, ಇವ್ರನ್ನ ಸಿಗಾಕ್ಸಕ್ಕೆ ನೋಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ 3 ಕಥೆಗಳು ಬಂದಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಖಂಡಿತ ಈ ಕಥೆಗಳ ಬಗ್ಗೆ ತಿಳ್ಕೊಬೇಕು, ಏನು ಲೈಫ್ ಇನ್ ಬ್ಯಾಂಗ್ಳೂರ್ ಸ್ಟೋರೀಸ್ ಹೂರಣ ಅಂತ ಬೇಕಂದ್ರೆ ನೀವೆಲ್ಲ ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ನನ್ನ ಈ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಪುಸ್ತಕಗಳಿಗಾಗಿ ನನ್ನನ್ನು 9900322338 ಸಂಪರ್ಕಿಸಿ. ಧನ್ಯವಾದ.